ಎಸ್ ವಂಡರ್ಫುಲ್. ನನ್ಗನ್ಸೆ ಕೇವಲ ಪೊಲೀಸ್ ಅಂದ್ರೆ ಕಳ್ಳ ಹಿಡಿಯೋದು ಇವ್ರು ಯಾರು ಹಿಡಿಯೋದು ಅಷ್ಟೇ ಅಲ್ಲ, ಆ ಟೀಮ್ ನ ಕೂಡ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತ ಏನೇನ್ ಮಾಡ್ಬೇಕು ಅವೆಲ್ಲ ಕೂಡ ಮಾಡ್ತಾ ಇದೀರಿ ಅಂತ. ನಾನು ಓಕೆ ಎಲ್ಲ ಇಲಾಖೆ ಬಗ್ಗೆ ಎಲ್ಲ ಕೇಳ್ತಿದ್ರಿ. ಸೀಮನ್ ಕುಮಾರ್ ಸಿಂಗ್ ಅವರು ಇದು ಈ ಡ್ಯೂಟಿ ಆರ್ಸ್ ಇದೆಲ್ಲ ಬಿಟ್ಟರು ಕೂಡ ವೈಯಕ್ತಿಕ ಒಂದಷ್ಟು ಟೈಮ್ ನ ಕೊಡ್ತಾ ಇರ್ತೀರಿ. ಯಾವ್ದು ನಿಮ್ಗೆ ಬಹಳ ಇಷ್ಟ? ಲೈಕ್ ಬುಕ್ ಓದ್ತೀರಾ, ಮೂವಿ ನೋಡ್ತೀರಾ, ಮತ್ತೆ ಲೈಕ್ ಏನ್ ಮಾಡ್ತೀರಿ ಅಂತ? ಅಲ್ಲ, ಈಗ ಪ್ರೆಸೆಂಟ್ಲಿ ಕಮಿಷನರ್ ಇದ್ದಾಗ ಸ್ವಲ್ಪ ಟೈಮ್ದು ಒತ್ತಡ ಇದಿರ್ತದೆ, ಸಮಯದ ಒತ್ತಡ ಇದೆ. ಯಾಕಂದ್ರೆ ನಾವು ಅವೈಲಬಲ್ ಇರಬೇಕು 24/7. ಫೀಲ್ಡ್ ಟೈಮ್ ಅಲ್ಲಿ ಎಲ್ಲ ಆಫೀಸರ್ಸ್, ಅವ್ರ SP ಇರ್ಲಿ, DCP ಇರ್ಲಿ, ಕಮಿಷನರ್ ಇರ್ಲಿ, ಎಲ್ಲರಿಗೂ ಸ್ವಲ್ಪ ಸಮಯದ ಅವಕಾಶ ಕಡಿಮೆ. ಆದ್ರೆ ಅವ್ರದ್ದು ಪರ್ಸನಲ್ ಏನೇನು ಇರ್ತದೆ, ಅವರು ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಅಥವಾ ಏನಾದ್ರು ಪರ್ಸನಲ್ ಲೈಫ್ ಬಗ್ಗೆ ಅವ್ರು ಎಲ್ಲರದು ಒಂದೊಂದು ಇರ್ತದೆ. ನಮ್ದು ಕೂಡ ಇದೆ. ಸೊ ನಾವು ಅದೇ ನೋಡ್ಕೊಂಡು ನಾವು ಎಂಜಾಯ್ ಮಾಡ್ತೇವೆ. ಜಾಸ್ತಿ ಬುಕ್ ಓದ್ತೀರಾ? ಬುಕ್ ಓದ್ತೀರಾ? ಬುಕ್ ಓದ್ತೀವಿ. ಅದಕ್ಕಿಂತ ಜಾಸ್ತಿ ನಾವು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ನಾನು ಕನ್ಸಿಡರ್ ಮಾಡ್ತೇವೆ. ಎಸ್, ಈ ಫೀಲ್ಡ್ ಆಯ್ತು 31 ವರ್ಷದ ಜರ್ನಿ. ನೀವು ಈ ಫೀಲ್ಡ್ ಬಂದಿಲ್ಲ ಅಂದ್ರೆ ಏನಾಗಿರ್ತಿದ್ರಿ ಸರ್? ಇದು ಕಷ್ಟ ಇದೆ ಹೇಳಿ. ಈ ಫೀಲ್ಡ್ ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀನಿ. ಲೈಕ್ ಒಂದ್ ಜರ್ನಿ ಅಲ್ಲ ಸರ್, ಪ್ರಯತ್ನ ಪಡ್ತಿರೋ ಟೈಮ್. ಬೇಕಾದ್ರೆ ಬಹಳ ಜನಕ್ಕೆ ನಾನೊಬ್ಬ IAS ಆಗ್ಬೇಕು, IPS ಆಗ್ಬೇಕು. ಅದು ಕರೆಕ್ಟ್. ಸೆಕೆಂಡ್ ಆಪ್ಷನ್ ಇತ್ತು, ನಮ್ಮ ಹತ್ರ ಕೂಡ ಸೆಕೆಂಡ್ ಆಪ್ಷನ್ ಇತ್ತು. ನಾನು MPhil ಮಾಡ್ತಾ ಇದ್ದೆ ಡೆಲ್ಲಿ ಯೂನಿವರ್ಸಿಟಿಲಿ. ತುಂಬಾ ಒಳ್ಳೆ ಸ್ಕೋರ್ಸ್ ಇತ್ತು, ನಂದು ಮಾರ್ಕ್ಸ್ ಇತ್ತು ಖಂಡಿತ. ಅದು ಮತ್ತೆ ನಮ್ದು JRF ನೀಟ್, ಇದು ಜೂನಿಯರ್ ರಿಸರ್ಚ್ ಫೆಲೋಶಿಪ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್, ಅದೆಲ್ಲ ನಾನು ಕ್ವಾಲಿಫೈ ಆಗಿದೆ. ಸೊ ಲೆಕ್ಚರ್ಶಿಪ್ ಕೂಡ ನಮ್ಗೆ ಆಫರ್ ಇತ್ತು. ಲೆಕ್ಚರ್ಶಿಪ್ ಆದ್ರೆ ನಾವು ಅದು ಸೆಕೆಂಡ್ ಇಟ್ಕೊಂಡಿದ್ದೆ. ಇದು ಫಸ್ಟ್ ಆದ್ರೆ ನಾನು ಟ್ರೈ ಮಾಡೋದಕ್ಕೆ ಆಯ್ತು ಇಲ್ಲಿ, ಇಲ್ಲಾಂದ್ರೆ ಲೆಕ್ಚರ್ ಆಗಿ. ಎಸ್, ಪ್ರೌಡ್ ಫೀಲ್ ಇದೆ ಈ ಇಷ್ಟು ವರ್ಷದ ಜರ್ನಿನಲ್ಲಿ. ಎಸ್, ನಾನು ಹಿಂಗ್ ಹೋಗ್ತಾ ಇದೀನಿ ಅಂತ. ಬಟ್ ಫ್ಯಾಮಿಲಿದು ಒಂದು ಒಪಿನಿಯನ್ ಇದೆ. ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ? ಫ್ಯಾಮಿಲಿ ಅವ್ರಿಗೆ ಎಲ್ಲ ಅಡ್ಜಸ್ಟ್ ಆಗಿದೆ. ನನ್ನ ಸನ್ ಇನ್ ಲಾ ಕೂಡ ಅವರು IPS ಆಫೀಸರ್ ಇದ್ದಾರೆ. ಓಕೆ, ಫ್ಯಾಮಿಲಿ ನನ್ನ ಮಗ ಕೂಡ. ಸೊ ನಾವು ಎಲ್ಲರೂ ಅವ್ರಿಗೆ 30 ವರ್ಷದಲ್ಲಿ ಪೊಲೀಸಿಂಗ್ ಅಲ್ಲಿ ಎಷ್ಟು ಒತ್ತಡ ಇರ್ತದೆ. ಕೆಲವು ಟೈಮ್ ಇದು ಪ್ರತಿ ಸರ ಇಷ್ಟು ಪ್ರೆಷರ್ ಇರಲ್ಲ. ಕೆಲವು ಟೈಮ್ ನಾವು ಫೀಲ್ಡ್ ಬಿಟ್ಟು ಡೆಸ್ಕ್ ವರ್ಕ್ ಅಲ್ಲಿ ಇರ್ತೀವಿ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಡೆಸ್ಕ್ ವರ್ಕ್ ಅಂದ್ರೆ ನಾವು ಲೈಕ್ ನಾನು IG ಅಡ್ಮಿನಿಸ್ಟ್ರೇಷನ್ ಇದೆ, PDG KSRP ಇದೆ. ಸೊ ಇಂಥದ್ದು ಪೋಸ್ಟ್ ಅಲ್ಲಿ ಡೆಸ್ಕ್ ವರ್ಕ್ ಇದೆ. ಡೆಸ್ಕ್ ವರ್ಕ್ ಅಲ್ಲಿ ಅಷ್ಟು ಪ್ರೆಷರ್ ಇರೋದಿಲ್ಲ. ಫೀಲ್ಡ್ ಅಲ್ಲಿ ಪ್ರೆಷರ್ ಇರ್ತದೆ. ಪ್ರೆಷರ್ಗಿಂತ ನಾವು ಸ್ವತಃ ಅಲರ್ಟ್ ಇರಬೇಕು. ಈಗ ನಾವು ಯಾವಾಗ್ಲೂ ಹೇಳ್ತೇವೆ ನಮ್ಮ DCPs ಗೆ, ನೋಡಿ ನೀವು ಲಕ್ಕಿ ಇದ್ದೀರಾ, ನೀವು DCP ಆಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಜಾಯಿಂಟ್ ಕಮಿಷನರ್ ಆಗಿ ಮಾಡ್ತಾರೆ, ನಾನ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ ಕೆಳಗಡೆ ಅವ್ರ ACP ಆಗಿ ಎಲ್ಲರಿಗೂ ಈ ಪೋಸ್ಟ್ ಸಿಕ್ಕಲ್ಲ. ಸಿಕ್ಕಿದ್ಮೇಲೆ ನೀವು ತಕ್ಕಂತೆ ಕೆಲಸ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಇದೆ. ಸೊ ಆ ಪಾಲಿಸಿ ನಾವು ಏನ್ ಫಾಲೋ ಮಾಡ್ತೀವಿ, ಐ ಎಕ್ಸ್ಪೆಕ್ಟ್ ಮೈ ಆಫೀಸರ್ಸ್ ಟು ಫಾಲೋ ದಟ್.